ಸೀತಾರಾಮ ಸೀರಿಯಲ್. ಸೀತಾ ಮುಚ್ಚಿಟ್ಟಿದ್ದ ಕಟು ಸತ್ಯ ಸಿಹಿ ಬಾಯಿಯಿಂದಲೇ ರಾಮನ ಕಿವಿಗೆ ಬಿತ್ತು. ಸಿಹಿಯ ಆಸೆಯಂತೆ ರಾಮನೇ ಡೆಲಿವರಿ ಬಾಯ್ ಆಗಿ ಪಿಜ್ಜಾ ಹೊತ್ತು ಶಾಂತಮ್ಮನ ವಠಾರಕ್ಕೆ ಬಂದಿದ್ದಾನೆ. ಅಷ್ಟೇ ಅಲ್ಲ, ಮುದ್ದು ಫ್ರೆಂಡ್ ಸಿಹಿಗೆ ಪಿಜ್ಜಾ ತಿನ್ನಿಸಿ ತಾನು ಖುಷಿಯಲ್ಲಿ ಸಂಭ್ರಮಿಸಿದ್ದಾನೆ. ಪಿಜ್ಜಾ ಮುಟ್ಟದ ಸೀತಮ್ಮನಿಗೆ ಹಠ ಮಾಡಿ ತಿನ್ನಿಸುತ್ತಿದ್ದಾಳೆ ಸಿಹಿ. ಇನ್ನೊಂದೆಡೆ ಸೀತಾ ಮತ್ತು ರಾಮನ ನಡುವಿನ ಪಿಸು ಮಾತುಗಳು ಸಿಹಿಯ ಕಿವಿಗೂ ಬಿದ್ದಿದೆ. ಇಬ್ಬರ ನಡುವೆ ಏನು ನಡೆಯುತ್ತಿದೆ ಎಂಬ ಅನುಮಾನವು ಮೂಡಿದೆ. ಸೀತಮ್ಮನಿಗೆ ಪಿಜ್ಜಾ ಬಳಿಕ ದಾಳಿಂಬೆ ಜ್ಯೂಸ್ ಕೇಳಿದ್ದಾಳೆ ಸಿಹಿ. ದಾಳಿಂಬೆ ಜ್ಯೂಸ್ ಕುಡಿದರೆ ದೇಹದಲ್ಲಿ ರಕ್ತ ಜಾಸ್ತಿ ಆಗುತ್ತೆ ಅನ್ನೋ ಮಾತುಗಳು ಸಿಹಿ ಬಾಯಿಂದ ಬಂದಿದೆ. ನೀನು ನನ್ನ ಫ್ರೆಂಡ್ಗೆ ರಕ್ತ ಕೊಟ್ಟಿಲ್ಲ, ಆ ಥರ ನಾನು ಬ್ಲಡ್ ಡೊನೇಟ್ ಮಾಡ್ತೀನಿ ಎಂದಿದ್ದಾಳೆ ಸಿಹಿ. ಸಿಹಿಯ ಮಾತು ಕೇಳಿ ಆಶ್ಚರ್ಯ ವ್ಯಕ್ತಪಡಿಸಿದ ರಾಮ್ ಕೆಲ ಕ್ಷಣ ಮೌನವಾಗಿದ್ದಾನೆ. ಅಪಘಾತವಾದಾಗ ತನಗೆ ರಕ್ತ ಕೊಂಡಿದ್ದು ಸೀತೆ ಎಂಬುದು ರಾಮ್ಗೆ ಗೊತ್ತಾಗಿದೆ. ಇತ್ತ ಕಡೆ ಅಶೋಕ ಮತ್ತು ಅಂಜಲಿ ಜೊತೆಗೆ ಪ್ರಿಯಾ ಮಾತುಕತೆ ಮುಂದುವರಿಸಿದ್ದಾರೆ. ಅಂಜಲಿ ಅಶೋಕನ ತಂಗಿ ಎಂದು ತಿಳಿದು ಶಾಕ್ ಆಗಿದ್ದಾಳೆ ಪ್ರಿಯಾ. ಬಳಿಕ ಅಷ್ಟೇ ಸಂಭ್ರಮಿಸಿದ್ದಾಳೆ. ಇದೇ ವೇಳೆ ನಿಮ್ಮಿಬ್ಬರ ಇಲ್ಲಿಗೆ ಕರೆಸಿದ ವಿಚಾರವನ್ನು ಅಶೋಕ ಸ್ಪಷ್ಟಪಡಿಸಿದ್ದಾನೆ. ರಾಮನ ಮದುವೆ ಆಗಲೇಬೇಕು, ಇದು ತಾತನ ಕಂಡೀಷನ್. ರಾಮನು ಮೊದಲು ಅಶೋಕನ ಆಗಬೇಕು ಎಂಬುದು ರಾಮನ ಡಿಮ್ಯಾಂಡ್. ಹೀಗಾಗಿ ಆ ಬಗ್ಗೆ ಚರ್ಚೆ ಮಾಡುವ ಉದ್ದೇಶದಿಂದ ನಿಮ್ಮನ್ನು ಇಲ್ಲಿ ಕರೆಸಿದ್ದೇನೆ ಎಂದಿದ್ದಾರೆ. ನೇರವಾಗಿ ನಿಮ್ಮ ಅಮ್ಮನ ಜೊತೆ ಮದುವೆ ವಿಚಾರ ಯಾವಾಗಲೂ ಮಾತನಾಡಿ ಎಂದಿದ್ದಾನೆ ಅಶೋಕ. ಮದುವೆ ಆಗೋಕೆ ನಾನು ರೆಡಿ. ನಾನು ಹೂ ಅಂದ ಮೇಲೆ ಅಮ್ಮನು ರೆಡಿಯಾಗಿದ್ದಾಳೆ ಪ್ರಿಯಾ. ನನ್ನ ತಂಗಿಗೆ ಅತ್ತಿಗೆ ಪ್ರೀತಿ ಸಿಗಬೇಕು, ರಾಮ್ಗೆ ಸಿಹಿ ಮತ್ತು ಸೀತಾ ಪ್ರೀತಿ ಸಿಗಬೇಕು. ಅದಕ್ಕೆ ನಾನು ಈ ರಿಸ್ಕ್ ಡಿಸಿಷನ್ ತಗೊಳ್ಳೋಕ್ಕೂ ಅಡ್ಡಿಲ್ಲ ಎಂದಿದ್ದಾನೆ. ಅಂತೂ ಇಂತೂ ಎರಡೆರಡು ಸಲ ನನ್ನ ಲೈಫ್ನ ಸೇವ್ ಮಾಡಿದ್ದಕ್ಕೆ ಸೀತಾಗೆ ಥ್ಯಾಂಕ್ಸ್ ಹೇಳಿ ಕಿಂಡಲ್ ಮಾಡಿದ್ದಾನೆ ರಾಮ್. ತಮ್ಮಿಬ್ಬರ ನಡುವಿನ ವಿಚಾರದಲ್ಲಿ ಸಿಹಿಗೆ ರಾಮ್ ಹೇಗೆ ಹೇಳುದು ಅಂತ ಕೊಂಚ ಗೊಲಿಬಿಲಿ ಒಳಗಾಗಿದ್ದಾನೆ. ಇದೇ ವೇಳೆ ಅರ್ಜೆಂಟಾಗಿ ಮನೆಗೆ ಬಾ ಎಂದು ಭಾರ್ಗವಿ ಕಾಲ್ ಮಾಡಿದ್ದಾಳೆ. ಅಲ್ಲಿಂದ ಹೊರಟು ನಿಂತಿದ್ದಾನೆ ರಾಮ್. ಇನ್ನೊಂದು ಕಡೆ ರಾಮ್ ತನ್ನನ್ನು ಕಡೆಗಣಿಸುತ್ತಿರುವುದಕ್ಕೆ ಹಲ್ಲು ಮಸೀತಿದ್ದಾಳೆ ಚಾಂದಿನಿ. ಮತ್ತೊಂದು ಕಡೆ ಲಾಯರ್ ರುದ್ರಪ್ರತಾಪ್ ಭಾರ್ಗವಿಗೆ ಫೋನ್ ಮಾಡಿದ್ದಾರೆ. ನಿಮ್ಮ ಉಪಯೋಗಕ್ಕಾಗಿ ನನ್ನನ್ನು ಬಳಸಿಕೊಳ್ತಿದ್ದೀರಿ ಎಂದಿದ್ದಾರೆ. ಅಷ್ಟೇ ಅಲ್ಲ, ನಾನು ಮದುವೆ ಆಗಬೇಕು ಅಂದುಕೊಂಡಿರೋ ಹುಡುಗಿ ಹಿಂದೆ ನಿಮ್ಮ ಹುಡುಗ ಸುತ್ತಾಡುತ್ತಿದ್ದಾನೆ. ಮಧ್ಯರಾತ್ರಿ ಆಕೆ ಮನೆಗೆ ಹೋಗುವುದು, ಡ್ರಾಪ್ ಮಾಡೋದು ನನ್ನಿಂದ ನೋಡಲು ಆಗ್ತಿಲ್ಲ. ನಿಮ್ಮ ಹುಡುಗನನ್ನು ನೀವು ಹದ್ದು ಬಸ್ನಲ್ಲಿ ಇಟ್ಟುಕೊಂಡ್ರೆ ನಿಮಗೆ ಒಳ್ಳೆಯದು ಎಂದಿದ್ದಾನೆ ರುದ್ರಪ್ರತಾಪ್. ಇವಿಷ್ಟು ಇವತ್ತಿನ ವಿಡಿಯೋ ಇಷ್ಟ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.